ನಾಗದಾಸ್ ಅವರಿಗೆ ನಿಂದ್ರಪ್ಪ ಇಂಥ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಅವಶ್ಯಕತೆ ಇತ್ತು. ಒಂದು ವೇಳೆ ಜಯಂತಿ ಕೂಡ ಸರ್ಕಾರ ವತಿಯಿಂದ ಆಚರಣೆ ಮಾಡಲಿಕ್ಕೆ ಕಾರಣಕರ್ತರಾದರು. ಅದೇ ರೀತಿಯಾಗಿ ಈಗೂ ಕೂಡ ಹಡಪ ಸಮಾಜದ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಬಹಳಷ್ಟು ದಿನಗಳಿಂದ ಬೇಡಿಕೆ ಇತ್ತು. ಸಾಕಷ್ಟು ಹೋರಾಟಗಳು ಕೂಡ ಮಾಡಿದ್ದೀವಿ ಮತ್ತು ಈಗಾಗಲೇ ಎಲ್ಲ ಸಚಿವರಿಗೂ ಕೂಡ ಭೇಟಿಯಾಗಿಸಿ ಮನವಿ ಪತ್ರ ಕೂಡ ಸಲ್ಲಿಸಿದ್ದೀವಿ. ಹಾಗಾಗಿ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಹಡಪ ಸಮಾಜದ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಜಾರಿಗೆ ಮಾಡಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರವರಿಗೆ ಅಭಿನಂದನೆಗಳು ಸಲ್ಲಿಸುತ್ತಾ, ಅದೇ ರೀತಿಯಾಗಿ ಮಾನ್ಯ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿ ಸಾಹೇಬರು ಕೂಡ ಈ ಸಮಾಜ ವತಿಯಿಂದ ಅಭಿನಂದನೆಗಳು ಸಲ್ಲಿಸುತ್ತಾ, ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯ ಜನಪ್ರಿಯ ಶಾಸಕರು ಮತ್ತು ಕರ್ನಾಟಕ ರಾಜ್ಯದ ಪ್ರಭಾವಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆಜಿ ಅವರಿಗೂ ಕೂಡ ನಾವು ಈ ಸಮಾಜ ವತಿಯಿಂದ ತಮಗೆ ಅಭಿನಂದನೆ ಕೂಡ ಸಲ್ಲಿಸುತ್ತಾ, ಮತ್ತು ಸಾಕಷ್ಟು ಇನ್ನು ಸಮಾಜದ ಸಾಕಷ್ಟು ಬೇಡಿಕೆಗಳಿವೆ. ಹಾಗಾಗಿ ಏನಪ್ಪ ಅಂದ್ರೆ ಇವತ್ತು ಮುಖ್ಯವಾಗಿ ಏನಪ್ಪ ಅಂದ್ರೆ ನಮಗೆ ಜಯಂತಿ ಮತ್ತು ಸಮಾಜದ ಅಭಿವೃದ್ಧಿ ನಿಗಮ ಆಗಬೇಕಾಗಿತ್ತು. ಅದೇನಪ್ಪ ಅಂದ್ರೆ ಪ್ರಮುಖವಾಗಿ ಏನಪ್ಪ ಅಂದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಏನಪ್ಪ ಅಂದ್ರೆ ಜಯಂತಿ ಕೂಡ ಜಾರಿಗೆ ಮಾಡಿದ್ರಿ. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಬಹಳಷ್ಟು ದಿನಗಳ ಬೇಡಿಕೆ ಆಗಿರ್ತಕ್ಕಂಥ ನಮ್ಮ ನಿಗಮ ಕೂಡ ಈ ಸಮಾಜ ಮುಖ್ಯವಾಹಿನಿಗೆ ತರಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ಸರ್ಕಾರದ ಪ್ರತಿನಿಧಿಗಳಿಗೂ ಕೂಡ ಈ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಅದಕ್ಕೆ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಏನಪ್ಪ ಅಂದ್ರೆ ಸಮಾಜ ಅಸ್ಪೃಶ್ಯತೆಯಿಂದ ಮತ್ತು ಭಾಳಷ್ಟು ನಾವು ಹಿಂದುಳಿದ ವರ್ಗಕರು ಮತ್ತು ಏನಪ್ಪ ಅಂದ್ರೆ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಕೂಡ ನಾವು ಹಿಂದುಳಿದಿರ್ತಕ್ಕಂಥ ಸಮಾಜ. ಹಾಗಾಗಿ ಏನಪ್ಪ ಅಂದ್ರೆ ಈ ನಿಗಮ ಕೂಡ ಜಾರಿಗೆ ಮಾಡಿದ್ದೀರಿ. ಈ ಸಮಾಜದಲ್ಲಿ ಈ ಪಕ್ಷಕ್ಕಾಗಿ ದುಡಿದವ್ರಿಗೆ ಏನಪ್ಪ ಅಂದ್ರೆ ನಾವು ಮಾನ್ಯತೆ ಕೊಡ್ತಕ್ಕಂಥ ವ್ಯವಸ್ಥೆ ತಾವು ಮಾಡ್ತೀರಂತ ಕೇಳಿ ನಂಬಿಕೆ ಇಟ್ಟಿದ್ದೀನಿ. ತಮ್ಮ ಸರ್ಕಾರದಲ್ಲಿ ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಮನವರಿಕೆ ಮಾಡ್ತಿದ್ದೀನಿ. ಈ ಸಮಾಜಕ್ಕೆ ಏನಪ್ಪ ಅಂದ್ರೆ ಒಳ್ಳೆ ಕೊಡುಗೆ ಕೂಡ ಕೊಟ್ಟಿದ್ದೀರಿ. ಹಾಗಾಗಿ ಬರ್ತಕ್ಕಂಥ ದಿನದಲ್ಲಿ ಈ ನಿಗಮಕ್ಕೆ ಏನಪ್ಪ ಅಂದ್ರೆ ಒಳ್ಳೆ ಸೂಕ್ತವಾದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಈ ಸಮಾಜ ಏನಪ್ಪ ರಾಜಕೀಯವಾಗಿ ಬೆಳಲಿಕ್ಕೆ ಮತ್ತು ಆರ್ಥಿಕವಾಗಿ ಬೆಳಲಿಕ್ಕೆ ನಾವು ಕಾರಣಕರ್ತರಾಗಿರ್ತಕ್ಕಂಥೇಳಿ ಹೇಳುತ್ತಾ, ಈ ಸಮಾಜ ಸಾಕಷ್ಟು ನೋವಿನಿಂದಿದ್ದು ಸಾಹೇಬ್ರೆ ನಿಮಗೆ ಕೈ ಜೋಡಿಸಿ ಕೇಳ್ತೀನಿ. ಬರ್ತಕ್ಕಂಥ ದಿನದಲ್ಲಿ ಆದಷ್ಟು ಬೇಗ ರಾಜಕೀಯ ಮಾನ್ಯತೆಗಳು ಮತ್ತು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮುಂದುವರಲಿಕ್ಕೆ ತಾವು ಆಗ್ತಿರತಕ್ಕಂಥ ಭಾವನೆ ಕೂಡ ನಮ್ಮಲ್ಲಿ ಇದೆ. ಹಾಗಾಗಿ ಏನಪ್ಪ ಅಂದ್ರೆ ಈ ಸಮಾಜ ವತಿಯಿಂದ ಮತ್ತು ಇನ್ನೊಮ್ಮೆ ತಮಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.